ಈಗ ನೋಡಿ ಸದನದಲ್ಲಿ ವಿಜಯೇಂದ್ರ ಮತ್ತು ಯತ್ನಾಳ್ ಅವರು ಮುಖಾಮುಖಿ ಆಗ್ತಾ ಇದ್ದಾರೆ. ಅಂದರೆ ಇಷ್ಟು ದಿನ ಅವರು ನೇರ ಮುಖಾಮುಖಿ ಆಗಿಲ್ಲ, ಹೊರಗಡೆ ಒಬ್ರಿಗೊಬ್ರು ಕಿತ್ತಾಡ್ತಾ ಇದ್ರು. ಈಗ ಕಲಾಪದಲ್ಲಿ ಎತ್ತು ಕೋಣ ಸಮರನ ಸಾಥ್ ಸಾಥ್ ಹೋರಾಟನ ಈಗ ಅವ್ರು ಮಾತನಾಡಿದ ಪ್ರಕಾರ ನಾನು ಪಕ್ಷಕ್ಕೆ ಮುಜುಗರ ತರಲ್ಲ, ಒಗ್ಗಟ್ಟಾಗಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಕೇಸರಿ ಕಲಿಗಳು ಒಟ್ಟಾದರೆ ಸಿದ್ದು ಡಿಕೆಗೆ ಇಕ್ಕಟ್ಟು, ಇಲ್ಲದೆ ಇದ್ರೆ ಬಿಜೆಪಿಗೆ ಬಿಕ್ಕಟ್ಟು ಅಂತ. ಸೊ ಸರ್ಕಾರದ ವಿರುದ್ಧ ಒಟ್ಟಿಗೆ ಹೋರಾಟಕ್ಕೆ ವೇದಿಕೆಯೂ ಕೂಡ ಸಜ್ಜಾಗಿದೆ. ಸರ್ಕಾರ ಕಟ್ಟಾಕೋದಕ್ಕೆ ತಾತ್ಕಾಲಿಕ ಹೊಂದಾಣಿಕೆ ಆಗುತ್ತಾ, ಹೈಕಮಾಂಡ್ ಸೂಚನೆಯಂತೆ ಒಗ್ಗಟ್ಟಿನಲ್ಲಿ ಹೋರಾಡ್ತಾರೆ. ಯಾಕೆಂದರೆ ನನ್ನ ಕಳೆದ ಬಾರಿ ನೆನಪಿದೆ, ಬಿ ಜೆ ಪಿಯವರೆಲ್ಲ ಸದನದ ಬಾವಿಗಿಳಿದ್ಬಿಟ್ಟು ಹೋರಾಡ್ತಾ ಇದ್ದಾಗ ಯತ್ನಾಳ್ ಬರಲೇ ಇಲ್ಲ, ಕೂತಿದ್ದ ಜಾಗದಲ್ಲೇ ಕೂತಿದ್ರು. ಹಂಗಾದಾಗ ಏನಾಗುತ್ತೆ ಗೊತ್ತಾ, ನೀವೇನೋ ಯಾರನ್ನೋ ವೈಯಕ್ತಿಕವಾಗಿ ನೀವು ದ್ವೇಷ ಮಾಡ್ತಿದ್ದೀರಿ ಅಂತ ಅನ್ಸಲ್ಲ, ಬಿ ಜೆ ಪಿಯಲ್ಲಿ ಒಗ್ಗಟ್ಟಿಲ್ಲ ಅಂತ ಬರುತ್ತೆ ಮಾತು. ಆಮೇಲೆ ಸದೃವಾಗಿ ನೋಡ್ತಾರೆ. ಕಾಂಗ್ರೆಸ್ನವರು ಹೇಳೇ ಬಿಡ್ತಾರೆ ಡೈರೆಕ್ಟಾಗಿ, ನೋಡಿ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ, ನೀವೇನು ನಮ್ಮ ವಿರುದ್ಧ ಹೋರಾಟ ಮಾಡೋದು ಅಂತ. ಆ ರೀತಿ ಆಗದಂತೆ ಪ್ಲ್ಯಾನ್ ಮಾಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಇತ್ತೀಚಿನ ಬಿ ಜೆ ಪಿ ಡೆವಲಪ್ಮೆಂಟ್ಸ್ ಎಲ್ಲ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿದೆ, ವಿಜೇಂದ್ರ ಬಣ ವರ್ಸಸ್ ಯತ್ನಾಳ್ ಬಣ ಅಂತ. ಈಗ ಸದನದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಪಕ್ಷನಿಷ್ಠ ಅಂತ ಹೇಳ್ಕೊಳ್ತಕ್ಕಂಥ ಯತ್ನಾಳ್ ಅವರು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಒಟ್ಟಿಗೆ ಹೋರಾಟವನ್ನು ರೂಪಿಸೋ ನಿಟ್ಟಿನಲ್ಲಿ ಸಹಕಾರ ಕೊಡ್ತಾರಾ, ಅಥವಾ ಇಲ್ಲೂ ಕೂಡ ಕಚ್ಚಾಟಗಳು ಜೋರಾಗುತ್ತಾ, ಇದು ಕಾಂಗ್ರೆಸ್ಗೆ ಮತ್ತೊಂದು ಆಹಾರ ಆಗುತ್ತಾ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಅರವಿಂದ್, ಅಧಿವೇಶನ ಅಂದರೆ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಪರಿಹಾರ ಸಿಗಬೇಕು ಸರ್ಕಾರದಿಂದ ಅಂತ. ಅದರಲ್ಲೂ ಬೆಳಗಾವಿ ಅಧಿವೇಶನ ಅಂದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಒತ್ತು ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಿಜೆಪಿಯ ಕಲಹ ಪ್ರಧಾನ ಆಗಬಾರ್ದು, ನಿಮ್ಮ ಪ್ರತ್ಯೇಕತೆ, ನಿಮ್ಮ ಬಣ ಸಂಘರ್ಷ ಎಲ್ಲವೂ ಕೂಡ ಬದಿಗಿಟ್ಟು ಒಗ್ಗಟ್ಟಿನ ಹೋರಾಟ ಮಾಡಿ ಅಂತ ಈಗಾಗಲೇ ಹೈಕಮಾಂಡ್ ನಾಯಕರು ಸೂಚನೆ ತಾಕೀತು ಮಾಡಿ ಕಳಿಸಿದ್ದಾರೆ. ಅದಲ್ಲದೆ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಚರ್ಚೆ ಮಾಡಿ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ತಾತ್ಕಾಲಿಕ ವ್ಯವಸ್ಥೆ ಏನು, ಈ ಹೊಂದಾಣಿಕೆ ಸೂತ್ರ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ಹೋರಾಡುವ ಸಾಧ್ಯತೆ ಇದೆ. ಇವತ್ತು ಸಂಜೆ ಬಿಜೆಪಿ ಶಾಸಕಾಂಗ ಪಕ್ಷ ಸಭೆಯನ್ನು ಕೂಡ ಕರೆಯಲಾಗಿದೆ, ಅಲ್ಲೂ ಕೂಡ ಸ್ಪಷ್ಟ ಸಂದೇಶ ರವಾನೆ ಮಾಡಲಾಗುತ್ತೆ. ಈಗ ಇಬ್ಬರೂ ಕೂಡ ಇಷ್ಟು ದಿನಗಳ ಕಾಲ ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾ ಇದ್ರು, ಪ್ರತ್ಯೇಕವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಪಕ್ಷಕ್ಕೆ ಮುಜುಗರ ತರ್ತಾ ಇದ್ರು. ಈಗ ಮುಖಾಮುಖಿ ಆಗ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕು. ಮುಖ್ಯವಾಗಿ ಕಲಾಪ ಸುಗಮವಾಗಿ ನಡೆಯುತ್ತಾ, ಒಗ್ಗಟ್ಟು ಪ್ರದರ್ಶನ ಆಗುತ್ತಾ, ಅಥವಾ ಇವರ ಕಲಹವೇ ಪ್ರಧಾನ ಆಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. ಈಗ ಯತ್ನಾಳ್ ಅವರು ಹೇಳಿರೋ ಪ್ರಕಾರ ಹೊಂದಾಣಿಕೆ ಮಾಡ್ಕೊಳ್ತೇನೆ, ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆದರೆ ಅವ್ರು ಯಾವಾಗ, ಎಲ್ಲಿ, ಯಾವ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಅವರು ನೇರವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಕಟುವಾಗಿ ಟೀಕೆ ಮಾಡ್ತಾರೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ವಿರುದ್ಧ. ಈ ಥರ ಸಂದರ್ಭ ಬಂದಾಗ ವ್ಯಂಗ್ಯವಾಗಿ ಮಾತಾಡೋದಕ್ಕೆ ಶುರು ಮಾಡ್ಕೋತಾರೆ. ಹಾಗಾಗಿ ಯಾವುದೇ ಗೊಂದಲ ಆಗಬಾರ್ದು ಅನ್ನುವಂಥ ಸೂಚನೆ ಬಂದಿದೆ. ಸೊ ಏನಾಗುತ್ತೆ ಅಂತ ಕಾದು ನೋಡಬೇಕು. ವಿಜೇಂದ್ರ ಅವರು ಕೂಡ ಅದೇ ನಿರೀಕ್ಷೆಯಲ್ಲಿ ಇದ್ದಾರೆ. ಏನಾದರೂ ತಗಾದೆ ತೆಗೆದ್ರೆ, ಪ್ರತ್ಯೇಕತೆ ಅಥವಾ ಹೋರಾಟ ವಿಚಾರದಲ್ಲಿ ಗೊಂದಲ ಆದರೆ ಮತ್ತೆ ಹೈಕಮಾಂಡ್ಗೆ ದೂರು ಒಯ್ಯುವ ಸಾಧ್ಯತೆ ದಟ್ಟವಾಗಿದೆ. ಅರವಿಂದ್. ರೈಟ್ ಮಸೂದ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಆಗಲ್ಲ ಅಂತಕ್ಕಂಥ ವಿಶ್ವಾಸ ಬಿಜೆಪಿ ನಾಯಕರಿಗಿದೆ. ಅದನ್ನೂ ಮೀರಿ ಏನಾದರೂ ಭಿನ್ನಮತ ಅಂತಕ್ಕಂಥದ್ದು ತೋರ್ಪಡಿಕೆಯಾದರೆ ಆಗ ಹೈಕಮಾಂಡ್ ಇನ್ನಷ್ಟು ಸೀರಿಯಸ್ ಆಗಬಹುದಾ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ.